ಗೈಸ್ ನಮ್ಮ ತಮ್ಮ ಚಾಟ್ ಜಿಪಿಟಿಯಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡಿದ್ದಾನೆ, ಫೋಟೋ ಎಡಿಟ್ ಮಾಡಿದ್ದಾನೆ. ಅದು ಸೇಮ್ ನನಗೆ ಫಸ್ಟ್ ತೋರಿಸಿದ, ನಾನು ಯಾವ ಹುಡುಗಿ ಅಂತ ಫುಲ್ ಶಾಕ್ ಆಗ್ಬಿಟ್ಟಿದೆ. ಫೋಟೋ ಗೈಸ್ ಇಲ್ಲಿ ನೋಡಿ, ಯಾವ ಆ್ಯಂಗ್ಲಿಂದ ಏನದು ಫೇಕ್ ಥರ ಕಾಣಿಸಿದ್ದಾನೆ, ರಿಯಲ್ ಗೈಸ್ ರಿಯಲ್. ಇಲ್ಲಿ ನೋಡಿ ಗೈಸ್, ಬಸ್ ಒಳಗಡೆ ಈ ರೀತಿ ಒಂದಿದೆ. ನಂಬರ್ ಯಾವ್ದು ಬ್ರೋ? ಗೈಸ್ ಪ್ರತಿ ಸೀಟಿಗೂ ಈ ರೀತಿ ಒಂದು ವ್ಯವಸ್ಥೆ ಇರುತ್ತೆ ನೋಡಿ. ಇಲ್ಲಿ ಫೈನಲಿ ಮೆಜೆಸ್ಟಿಕ್ ಹತ್ರ ರೀಚ್ ಆಗಿದ್ದೀವಿ ನೋಡಿ ಗೈಸ್. ಮೆಜೆಸ್ಟಿಕ್ ಅಂದರೆ ಇದೆ ನೋಡಿ ಗೈಸ್ ಬೆಂಗಳೂರಲ್ಲಿ. ಬೆಂಗಳೂರು ಬಂದಿಲ್ಲ ಫಸ್ಟ್ ಟೈಮ್, ಹೆಂಗನ್ ಸಾಕಾಯ್ತಪ್ಪ ಬೆಂಗಳೂರು ಬಂದ ತಕ್ಷಣ ಫಸ್ಟ್ ನೋಡೋದಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಆ ರೀತಿ ಕಾಣ್ತಿದೆ. ನೋಡಿ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಏನು ನೆನಪು ಬರ್ತಂದರೆ, ನಮ್ಗೆ ಎಷ್ಟವರು ಇದು ಒಂದು ದಿನ ಮಲ್ಕೊಂಡಿದ್ದು ಗ್ಯಾಸ್, ಆ ಒಂದು ಸ್ಟ್ರಗಲ್ಸ್ ಡೇಸಲ್ಲಿ ಮಲ್ಕೊಂಡಿದ್ದು ಗ್ಯಾಸ್ ಇಲ್ಲೇ ಮೆಜೆಸ್ಟಿಕ್ಕಲ್ಲೇ ನಿಂತಿದ್ದೀನಿ ಸದ್ಯಕ್ಕೆ. ನೋಡಿ ಗ್ಯಾಸ್ ಏನದು ಜುಡಿಯೋಣ ನೋಡಿ ಗ್ಯಾಸ್, ಬಿಲ್ಡಿಂಗ್ ನೋಡಿ. ಬೆಂಗಳೂರು ಅಂದ ತಕ್ಷಣ ನೆನಪು ಬರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಮಹಾಲ್ಗಳು ನೋಡಿ. ಇಲ್ಲಿ ಜುಡಿಯೋ ನೋಡಿ, ನಮ್ಮ ಹಾಸ್ಪಿಟಲ್ ಯಾವ ರೀತಿ ಇದೆ, ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಇದೆ ನೋಡಿ ಐಸ್ ಜುಡಿಯೋ. ಸ್ಪೆಷಲ್ ಈ ಒಂದು ರೂಮಲ್ಲಿ ಸ್ಪೆಷಲ್ ಐಟಮ್ ಅದು ಏನು ತೋರಿಸ್ತೀನಿ ಗೊತ್ತಾ ನಿಮಗೆ? ನೋಡಿ ಗೈಸ್, ಗಿಟಾರ್ ಇದೆ ಇಲ್ಲಿ. ಇದೇ ನೋಡಿ ಗೈಸ್, ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್. ಇನ್ನು ಯಾರು ಜನ ಬಂದಿಲ್ಲ, ಬರೀ 4 ಜನ ಅಷ್ಟೇ ಬಂದಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ಹೊಸಲಾಗಿ ಎಲ್ರಿಗೂ ಸ್ವಾಗತ ಗೈಸ್. ಇವತ್ತು KSNC ಮಾಡಿಸೋದಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದೀವಿ ಗೈಸ್. ಕೆಲವೊಬ್ಬರದು ಕಂಪ್ಯೂಟರ್ ಸಿಸ್ಟಮಲ್ಲಿ ಆಗ್ಬಿಟ್ಟಿದೆ, ಇನ್ನು ಕೆಲವೊಬ್ರದ್ದು ಆಗೇ ಇಲ್ಲ. ಅದ್ರಲ್ಲಿ ನಾನೊಬ್ಬನು ಬೆಂಗಳೂರಲ್ಲಿ ಹೋಗಿ ಅಪ್ರೂವ್ ಮಾಡಿ ಬರಬೇಕು. ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ರಾತ್ರಿ ಕರೆಕ್ಟಾಗಿ ಇವತ್ತು ಲಾಗು 9 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಗೈಸ್. ಟೈಮ್ ನೋಡಿ, ಇಲ್ಲಿ ಕರೆಕ್ಟ್ 9 ಗಂಟೆ ಇದೆ. 10 ಗಂಟೆಗೆ ಸೀದಾ ಬಸ್ ಇದೆ, ಹೊಸಪೇಟೆಯಿಂದ ಸೀದಾ ಬೆಂಗಳೂರಿಗೆ ಹೋಗಬೇಕು. ನಮ್ಮ ಬ್ರೋ ಕೂಡ ಬರ್ತಿದ್ದಾನೆ ಗೈಸ್ ನೋಡಿ, ಇಲ್ಲಿ ರೆಡಿ ಕೂಡ ಆಗ್ಬಿಟ್ಟಿದ್ದಾನೆ. ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್, ಅದಕ್ಕೆ ಕ್ಯಾಮ್ರಾ ಕ್ಲಾರಿಟಿ ಅಷ್ಟೇನು ಚೆನ್ನಾಗಿಲ್ಲ. ಸಿಂಗಲ್ ಪೇಸ್ ಐತೆ ಮರೆ, ಆನ್ ಮಾಡಿ ಸುಮ್ಮನಿರ್ಬೇ. ಅಪ್ಪ ಹೋಗಿ ಬರ್ತೀವಿ, ಆಯ್ತು, ಒಳ್ಳೇದಾಗ್ಲಿ. ಬಾಯ್ ಬಾಯ್. ನಿಧಾನ ಬನ್ನಿ. ಇಲ್ಲ ಅಮ್ಮ ಗೈಸ್, ಅಮ್ಮ ಕೂಡ ಕುಂತಿದ್ದಾರೆ. ಅಮ್ಮ ಕೂಡ ಬಾಯ್ ಹೇಳ್ಬೇಡಣ. ಅಮ್ಮ ಬಾಯ್ ಬಾಯ್, ಹೋಗಿ ಬರ್ತೀವಿ, ಮತ್ತೆ ಬರ್ತೀವಿ. ಬಾಯ್ ಬಾಯ್ ಮತ್ತೆ ಬರ್ತೀವಿ, 2 ದಿನಕ್ಕೆ ಮತ್ತೆ ಬರ್ತೀವಿ. ಫೈನಲಿ ಮನೆಯಿಂದ ಸೀದಾ ಹೊಸಪೇಟೆಗೆ ಬಿಡೋದಕ್ಕೆ ನಮ್ಮ ಅಣ್ಣವ್ರು ಬರ್ತಿದ್ದಾರೆ, ಕೃಷ್ಣಬ್ರು ಅವರು. ಗೈಸ್ ಅಲ್ಲಿ ಕಾರ್ ಇದೆ, ಆ ಕಾರಲ್ಲೇ ಹೋಗ್ತಿದ್ದೀವಿ ಇವಾಗ. ಬನ್ನಿ ಸೀದಾ ಹೊಸಪೇಟೆ ಆದ್ರೆ ಸಿಗೋಣ ಅಂತ ಗೈಸ್. ಫೈನಲಿ ಕಾರ್ ಟರ್ನ್ ನೋಡ್ಕೊಂಡು ಬಂದಿದೆ, ಬನ್ನಿ ಹೋಗೋಣಂತ. A few moments later. ಗೈಸ್ ಫೈನಲಿ ಹೊಸಪೇಟೆಗೆ ಬಂದಿದ್ದೀವಿ ಗೈಸ್. ಇವಾಗ ಸೀದಾ ಕೃಷ್ಣ ಪ್ಯಾಲೇಸ್ ಹತ್ರ ಬ್ಯಾಗ್ ತಡಿ ಗೈಸ್, ಬ್ಯಾಗ್ ತೊಗೊಂಡ್ಬಿಡ್ತೀನಿ ಫಸ್ಟು. ಬ್ಯಾಗ್ ತೊಗೊಂಡೆ ಗೈಸ್. ಫೈನಲಿ ಕೃಷ್ಣ ಪ್ಯಾಲೇಸ್ ಹತ್ರ ಇದ್ದೀವಿ. ನಮ್ಮ ಬಸ್ ಇಲ್ಲೇ ಹೋಗ್ತೀವಿ ನೋಡಿ ಗೈಸ್, ಇದೇ ಬಸ್ಸು. ಈ ಬಸ್ಸಿಗೆ ಹೋಗ್ಬೇಕು ಇವಾಗ, ಬನ್ನಿ ಹೋಗೋಣ. ಈ ಬಸ್ ಕಾರ ಬಾಯ್ 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 ಗೈಸ್. ಸದ್ಯದಲ್ಲೇ ಇವಾಗ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ ನನಗೆ, ಆ ಬಸ್ ಹೋಗ್ತಿರೋದು ಅದು ಅನ್ಕೊಂಡ್ಬಿಟ್ಟಿದ್ದೆ ಗೈಸ್. ಬಸ್ ಅಲ್ಲಿ ನಿಂತಿದೆ ಗೈಸ್, ತೋರಿಸ್ತೀನಿ ಬನ್ನಿ ನಿಮಗೆ ಗೈಸ್. ನಾನಂತರೂ ಬೆಂಗಳೂರಿಗೆ ಹೋಗ್ತಿರೋದು ಇದೇ ಫಸ್ಟ್. ನೋಡೋಣ ಬನ್ನಿ. ನಮ್ಮ ತಮ್ಮ ಅಂತರೂ DKDಗೆ ಅಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಹೋಗಿ ಬಂದಿದ್ದಾನೆ. ಫಸ್ಟು ನೀನು ಅಲ್ಲಿ ಏನೋ ಪ್ರೊಸೀಜರ್ ಐತೆ ಅದೇ ತಿಳ್ಕೊಂಬಾರ್ಯಾ. ಪ್ರೊಸೀಜರ್ ಏನಿಲ್ಲಪ್ಪ ಗೈಸ್. ನಮ್ಮ ಬಸ್ ಅಲ್ಲಿ ನಿಂತಿದೆ, ತೋರಿಸ್ತೀನಿ ಬನ್ನಿ ಯಾವ ಬಸ್ ಅಂತೇಳಿ ಗೈಸ್. ಇದೇ ಬಸ್ ನೋಡಿ ಗೈಸ್, ಇದೇ ಬಸ್ಸು. ಕರೆಕ್ಟ್ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಗೈಸ್. ಇಂದಿರಾ ಟ್ರಾವೆಲ್ಸು. ಬನ್ನಿ ಎಷ್ಟು ಗಂಟೆಗೆ ಹೋಗ, ಕರೆಕ್ಟ್ 10 ಗಂಟೆಗೆ ಹೋಗುತ್ತಿದೆ ನೋಡಿ. ಯಾರ್ಯಾರು ಬಂದಿಲ್ಲ ನೋಡಿ ಗೈಸ್, ನಾವು ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ, ಫುಲ್ ಕ್ಲೋಸ್ ಇದೆ ಗೈಸ್. ನಾವು ಇಂದಿರಾ ಬಸ್ ಇದೆ ನೋಡಿ ಗೈಸ್. ಗೈಸ್ ಇಂದಿರಾ ಬಸ್ ತೋರಿಸ್ತಿದ್ದೆ ನೋಡಿ ಗೈಸ್, ಇದೇ ನೋಡಿ ನೋಡಿ ಇಂದಿರಾ ಅಂತ ಬರ್ತಿದೆ. ಕರೆಂಟ್ ಕೂಡ ಹೋಯ್ತು ಗೈಸ್ ಇಲ್ಲಿ. ನಾವು ಬಂದಿದ್ದೀನಿ ಬಸ್ ಮೇಲೆಲ್ಲ ಭಾಳ ಹೋಗಿದ್ದೀನಿ. ಹಾಂ, ನಮ್ಮ ಅಣ್ಣನೇ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಬೆಂಗಳೂರಿಗೆ. ಅದರ ಬಸ್ಸಲ್ಲಿ ಬಸ್ ಬುಕಿಂಗ್ ಮಾಡಿ ಟ್ರೈನಲ್ಲಿ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಒಂದು ದಿನದಲ್ಲಿ ಮುಂಚೆನೇ ಆಗಲಿಲ್ಲ ಬುಕಿಂಗ್, ಅದು ಒಂದು 3 days ಬೇಕಾಗ್ತಿದೆ. ಅದಕ್ಕೆ ಬಸ್ ಬುಕ್ ಮಾಡಿ ಬಸ್ಸಲ್ಲಿ ಹೋಗ್ತಿದ್ದೆ ಗೈಸ್. ನಮ್ಮ ತಮ್ಮ ಛೋಟ ತಮ್ಮ ಇರುವಾಗಲೇ DKD ಬ್ಯಾಕ್ ಡ್ಯಾನ್ಸರ್ ಹೋಗಿ ಬಂದಿದ್ದಾನೆ. ನಾನು ಬೆಂಗಳೂರಿಗೆ ಹೋಗ್ತಿರೋ ಇದೇ ಫಸ್ಟು. ಏನು 3-4 ಸಲ ಆ ರೀತಿ ಹೇಳ್ತಿದೆ ಅಂತ ಬೇಜಾರು ಪಡ್ಕೋಬೇಡಿ. ನನಗೆ ಹೋಗ್ತಿರೋದು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಕರೆಕ್ಟ್ ಅಲ್ಲ ಬ್ರೋ? ನೀನೇ ಭಾಳ ಸಲ ಬಿಟ್ಟು ಬಂದಿಲ್ಲ ಬಸ್ಸಲ್ಲಿ, ಟ್ರೈನಲ್ಲಿ ಅವಾಗೆಲ್ಲ ಬಿಟ್ಟು ಬಂದೀನಿ ಅಂತ ಬೆಂಗಳೂರಿಗೆ ಹೋಗಿಲ್ಲಲ್ಲ. ಪಿಕಪ್ಪು ಡ್ರಾಪ್ ಎಲ್ಲ ಮಾಡಿದ್ದೀನಿ. ನಾನು ಇರ್ತೀನಲ್ಲ ಈ ಸಲ ಬಾ. ಅದೇ. A few minutes later. ಫೈನಲಿ ಡೋರ್ ಓಪನ್ ಆಗಿದೆ, ಬನ್ನಿ ಎಷ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಒಳಗಡೆ ಬಸ್. ಹತ್ತು ಬ್ರೋ, ಬನ್ನಿ ಎಷ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಗ್ಯಾಸ್, ಬಸ್ ಒಳಗಡೆ ಈ ರೀತಿ ಒಂದಿದೆ. ನಂಬರ್ ಯಾವ್ದು ಬ್ರೋ? ಗೈಸ್ ಪ್ರತಿ ಸೀಟಿಗೂ ಈ ರೀತಿ ಒಂದು ವ್ಯವಸ್ಥೆ ಇರುತ್ತೆ ನೋಡಿ. ಇಲ್ಲಿ ಎಲ್ಲೈತಲ್ಲ LC ಕೆಳಗಡೆ ಸೀಟು ಗೈಸ್. ಇದೇ ಸೀಟ್ ನಮ್ಮದು 1, ಇದು 2.
ಗೈಸ್ ನಮ್ಮ ತಮ್ಮ ಸೀಟ್ ಮೇಲೆ ಬುಕ್ ಮಾಡಿದ್ರೆ ಇಲ್ಲಿ ಯಾವುದೋ ಫುಲ್ ಗುಹೆ ಒಳಗೆ ಬುಕ್ ಮಾಡಿ ಇಲ್ಲ ನಾನು ಕೆಳಗಡೆ ಇದ್ರೆ ಚೆನ್ನಾಗಿರ್ತದೆ ಅಂತ ಮಾಡಿದ್ರು. ಗೈಸ್ ಈ ರೀತಿ ಒಂದು ಸೀಟ್ ಇದೆ ನೋಡಿ ಗೈಸ್, ಇಷ್ಟೇ ಸೀಟು. ಇಲ್ಲಿ ಈ ರೀತಿ ಒಂದು ಒಬ್ಬರು ಆರಾಮಾಗಿ ಮಲ್ಕೋಬೋದು ಗೈಸ್. ಇಲ್ಲಂದ್ರೆ ಫುಲ್ ಸೈಲೆಂಟ್ ಆಗಿದೆ. ಇರಲಿ ಕರೆಕ್ಟ್ ಇನ್ನೊಂದ್ಸತಿ ನೋಡಿ ಬ್ರೋ ಸೀಟ್ ನಮ್ಗೆ ಯಾವ್ದಂತ ಅವ್ನು ಬರಲಿ ಕೇಳೋಣಂತ. ಇದೆ ನನ್ನ ಪ್ರಕಾರ ಕರೆಕ್ಟ್ ಇದೆ. ಗೈಸ್ ನಮ್ಮ ತಮ್ಮ ಚಾಟ್ ಜಿಪಿಟಿಯಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡಿದ್ದಾನೆ, ಫೋಟೋ ಎಡಿಟ್ ಮಾಡಿದ್ದಾನೆ. ಅದು ಸೇಮ್ ನನಗೆ ಫಸ್ಟ್ ತೋರಿಸಿದ ನಾನು ಯಾವ ಹುಡುಗಿ ಅಂತ ಫುಲ್ ಶಾಕ್ ಆಗಿಬಿಟ್ಟಿದ್ದೆ. ಇಲ್ಲಿ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಯಾವ ರೀತಿ ಇದೆ ಅಂತದು. ಅಲ್ಲಿ ಫಸ್ಟ್ ತೋರಿಸಿದ್ದು ನನಗೆ ಯಾವ್ದು ನಾನು ಶಾಕ್ ಆದೆ. ಇಲ್ಲಿ ನೋಡಿ ಗೈಸ್ ಇದೇ ಫೋಟೋ ನೋಡಿ, ಇಲ್ಲಿ ಇದೇ ಫೋಟೋ ಗೈಸ್. ಇಲ್ಲಿ ನೋಡಿ ಯಾವ ಆ್ಯಂಗ್ಲಿಂದ ಏನದು ಫೇಕ್ ಥರ ಕಾಣಿಸಿದ್ದಾನೆ, ರಿಯಲ್ ಗೈಸ್, ರಿಯಲ್. ನಾನಂತೂ ಫುಲ್ ಶಾಕ್. ಯಾವ ರೀತಿ ಬ್ರೋ ಏನು ಮೈಂಡ್? ಒಂದು ಪ್ರೈವೇಟ್ ಸ್ಟೋರಿ ಮಾಡಿ ಹಾಕಿನಪ್ಪ ಕೆಲವೊಬ್ಬರಿಗೆ, ಎಲ್ಲರೂ ನಿಮ್ಮ ಹುಡುಗಿನ ನಮ್ಮಮ್ಮ ತೋರಿಸ್ಬಿಟ್ಟಿದ್ದಾನೆ ಯಾವ ಹುಡುಗಿ ಅಂತ ನನಗೆ ಕರೆದು ನನಗೆ ಕೇಳ್ತಿದ್ದಾನೆ ಯಾವ ಹುಡುಗಿ ಯಾವ ಇಲ್ಲ. ಆ್ಯಕ್ಚುಲಿ ಫುಲ್ ಅಮ್ಮ ಪ್ರ್ಯಾಂಕ್ ಆಗಿಬಿಟ್ಟಿದ್ರಮ್ಮ. ಗೈಸ್ ಇಲ್ಲಿ ನೋಡಿ ರಿಯಲ್ ಫೋಟೋ ಈ ರೀತಿ ಇದೆ. ಇದು ರಿಯಲ್ ಫೋಟೋ ಇಲ್ಲಿ ರಾಜೋಳಿ ಥರ ನಿಂತಿದ್ದಾನೆ. ಅದು ನೋಡಿದ್ರೆ ಇದೇ ಫೋಟೋಗೆ ಈ ರೀತಿ ಎಡಿಟ್ ಮಾಡಿದ್ದಾನೆ. ಬುಕ್ಕಿಂಗ್ ಎಷ್ಟು ಬರೋ? 560 ಅಷ್ಟೇ, 550 ಅಷ್ಟೇ. ಅದಕ್ಕೆ ಬ್ರೋ ಫುಲ್ ಎಕ್ಸ್ಪೀರಿಯನ್ಸ್ ಮಾಡೋಂಗೆ ನೀನು ಮಾಡಪ್ಪ ಗೊತ್ತಾಗ್ತಿತ್ತು. ಬರೀ 550 ಹಿಂಗೆ 560 ಹಿಂಗಂತ ಬ್ರೋ. ಇಬ್ಬರಿಗೆ ಸೇರಿ 1200 ಚಿಲ್ಲರೆ ಆಗಿದ್ದಮ್ಮ. ಅಷ್ಟೇನಾ? ನಾನು ಏನು 2000 ಮಾಡಿದಿಲ್ಲ ಬ್ರೋ. 2000. A few moments later. ನಾವು ಇವಾಗ ಪ್ರೆಸೆಂಟ್ ಆಗಿರೋದು ಇದು ಬೆಂಗಳೂರು ಹತ್ರ ಇದ್ದೀವಿ. ಇವೆಲ್ಲ ಮೆಜೆಸ್ಟಿಕ್ ಅಂತಪ್ಪ, ಎಲ್ಲ ಮೆಜೆಸ್ಟಿಕ್ ಅಂದರೆ ಗಾಯ್ಸ್ ಈ ಏರಿಯಾ ಎಲ್ಲ ಏನು ನೋಡ್ತೀರಾ ಇದೆಲ್ಲ ಮೆಜೆಸ್ಟಿಕ್ ಅಂತ ನೋಡಿ. ಫೈನಲಿ ಮೆಜೆಸ್ಟಿಕ್ ಹತ್ರ ರೀಚ್ ಆಗಿದ್ದೀವಿ ನೋಡಿ ಗೈಸ್. ಮೆಜೆಸ್ಟಿಕ್ ಅಂದರೆ ಇದೆ ನೋಡಿ ಗೈಸ್ ಬೆಂಗಳೂರಲ್ಲಿ. ನಮ್ಮ ಎಷ್ಟವರು ಒಂದಿನ ರಾತ್ರಿ ಕಳೆದಿದ್ದೀವಿ ನೋಡಿ ಗೈಸ್ ಇದೇ ಬಸ್ ಸ್ಟ್ಯಾಂಡಲ್ಲಿ. ನಾನು ತೋರಿಸ್ತೀನಿ ಬನ್ನಿ. ಅಲ್ಲಿ ನಮ್ಮ ತಮ್ಮಗಂದ್ರು ವಾಸವ ಅಂದರೆ ಫುಲ್ ಜೋರಾಗ್ಬಿಟ್ಟಿದೆ. ಅದಕ್ಕೆ 80ರಲ್ಲಿ ಹೋಗ್ತಿದೆ ನೋಡಿ. ಅವನಿಗೆ ಅಲ್ಲ ನನಗೆ ಕೂಡ ಫುಲ್ ಜೋರಾಗ್ಬಿಟ್ಟಿದೆ. ಬನ್ನಿ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ನಿಮಗೆ. ಗಾಯ್ಸ್ ಇಲ್ಲಿಂದ ಇನ್ನು ಏನಿಲ್ಲ ಅಂದರೆ ಒಂದು 500 ಮೀಟರ್ಸ್ ಇದೆ KRC ರಿಜಿಸ್ಟ್ರೇಷನ್ ಸೆಂಟರು. ಅಲ್ಲಿ ಹೋಗಿ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿದ್ದೀವಿ ಗೈಸ್. ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಏನೇನು ಬರ್ತಂದರೆ ನಮ್ಗೆ ಎಷ್ಟವರು ಇಲ್ಲಿ ಒಂದು ದಿನ ಮಲ್ಕೊಂಡಿದ್ದು ಗೈಸ್. ಆ ಒಂದು ಸ್ಟ್ರಗಲ್ಸ್ ಡೇಸಲ್ಲಿ ಮಲ್ಕೊಂಡಿದ್ದು ಗೈಸ್ ಇಲ್ಲೇ ಮೆಜೆಸ್ಟಿಕ್ಕಲ್ಲೇ ನಿಂತಿದ್ದೀನಿ ಸದ್ಯಕ್ಕೆ. ಇದೇ ನೋಡಿ ಗೈಸ್ ಮೆಜೆಸ್ಟಿಕ್ ಯಾವ ರೀತಿ ಇದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಗೈಸ್ ನಾನು ಬೆಂಗಳೂರಿಗೆ ಬಂದಿದ್ದು ಇದು ಮೆಜೆಸ್ಟಿಕ್ ನೋಡ್ತಾ ಇರೋದು ನಾನು ಫಸ್ಟ್ ಟೈಮು ನೋಡಿ ಗೈಸ್. ಈ ರೀತಿ ಒಂದಿದೆ ಗೈಸ್. ಅಲ್ಲೂ ಬರ್ತಿದ್ದೆ ನೋಡಿ ನಮ್ಮ ತಮ್ಮ ಫ್ರೆಶ್ ಅಪ್ ಆಗಿ. ಗೈಸ್ ಮೆಜೆಸ್ಟಿಕ್ ಅನ್ನೋದು ಇನ್ನು ಸ್ವಲ್ಪ ದೊಡ್ಡದಿದೆ. ಅದು ನಾನಿರೋದು ಇಲ್ಲಿ ಅಪ್ಪಿಲ್ಲ, ಒಂದು ಅಪ್ಪಿದೆ, ಒಂದು ಡೌನ್ ಇದೆ, ಒಂದು ಆ ಕಡೆ ಸೈಡ್ ಕೂಡ ಇದೆ. ಬನ್ನಿ ಗೈಸ್. ಬೆಂಗಳೂರು ವಾತಾವರಣ ನೋಡ್ತಿರೋ ಇದೇ ಫಸ್ಟ್ ಟೈಮು. ಅದರಲ್ಲಿ ಸದ್ಯಕ್ಕಂತರೂ ಮೆಜೆಸ್ಟಿಕಲ್ಲಿ ನಿಂತಿದ್ದೀವಿ, ಅವಾಗ ಹೇಳಿದ್ದೀನಿ ಗೈಸ್. ಈ ರೀತಿ ಒಂದು ವ್ಯೂ ಇದೆ ನೋಡಿ ಮೆಜೆಸ್ಟಿಕ್ ಹತ್ರ. ಬೆಂಗಳೂರಿಗೆ ಬಂದಿಲ್ಲ ಫಸ್ಟ್ ಟೈಮ್. ಹೆಂಗಂತ ಹೇಳಿದ್ದಪ್ಪ ಬೆಂಗಳೂರು ಬಂದ ತಕ್ಷಣ ಫಸ್ಟ್ ನೋಡೋದಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಆ ರೀತಿ ಕಾಣ್ತಿದೆ. ನೋಡೋಣ, ಇನ್ನು ನೋಡೋಕೆ ಟೈಮ್ ಇದೆ. ನಾವು ಟಿಫನ್ ಮಾಡ್ಕೊಂಡು ಜಲ್ದಿ ಹೋಗ್ಬೇಕೀಗ. ಫಸ್ಟು ಟಿಫನ್ ಮಾಡ್ಕೋಬೇಕು. ಅದಕ್ಕೆ ಟಿಫನ್ ಸೆಂಟ್ರ್ ಇಲ್ಲೇ ಇದೆ. ಟಿಫನ್ ಮಾಡ್ಕೊಂಡು ಸೀದಾ KSNC ನಮ್ಮೊಂದು ಸೆಂಟ್ರ್ ಕಡೆ ಹೋಗಬೇಕು. ಅಲ್ಲಿ ಒಂದು ಕೆಲಸ ಜಲ್ದಿ ಮುಗಿಸ್ಬಿಟ್ರೆ ಬೆಂಗಳೂರು ಎಲ್ಲ ಸುತ್ತಾಡ್ಬೋದು. ಕೇವಲ ಒಂದೇ ದಿನ ರಜೆ ಹಾಕಿದ್ದೀನಿ ಡ್ಯೂಟಿಲಿ. ನೋಡಿ ಗಾಯ್ಸ್ ಬೆಂಗಳೂರು ದೋಸೆ ನೋಡಿ ಯಾವ ರೀತಿ ಇದೆ. ಇದು ಬೆಂಗಳೂರು ದೋಸೆ ಅಂದರೆ ನಮಗೆ ಹೊಸಪೇಟೆ ದೋಸೆ ಥರ ಬರಲ್ಲ, ಬೆಂಗಳೂರು ದೋಸೆ ಥರ ಇದೆ ನೋಡಿ ಗಾಯ್ಸ್. ಬೆಳಗ್ಗೆ ದೋಸೆ ಬ್ರೋ ಹೇಗಿದೆ ಟೇಸ್ಟ್? ಸಕ್ಕತ್ತಾಗಿದೆ ಗೈಸ್. ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀವಿ. ಬೇಗ ತಿಂದು ನಮ್ಮ ಒಂದು ಕೆಲಸದ ಕಡೆ ಹೋಗಬೇಕು. ಬನ್ನಿ ಗೈಸ್ ಟಿಫನ್ ಮಾಡೋಣ. A few moments later. ಫೈನಲಿ ಟಿಫನ್ ಎಲ್ಲ ಮಾಡಿದ್ದೀವಿ. ಇವಾಗ ಸೀದಾ ಇಲ್ಲಿಂದ ರಿಜಿಸ್ಟ್ರೇಷನ್ ಹೋಗ್ಬೇಕಲ್ಲ ಗೈಸ್ ಆ ಒಂದು ಸೆಂಟರಿಗೆ. ಇವಾಗ ಆಟೋ ಮುಖಾಂತರ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಆಟೋ ಸರ್ಚ್ ಮಾಡ್ತಿದ್ದೀವಿ ಗೈಸ್. ಬ್ರೋ ಗೈಸ್ ಇಲ್ಲಿ ನಮ್ಮ ಕಡೆ ಬಂದರೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತೀವಿ, ಅದು ಯಾರ್ದು ಬಂದು ಮಾತಾಡ್ಸಿದ್ದೆ ಅಡ್ರೆಸ್ ಕೇಳಿದರೆ ಇಲ್ಲಿ ಸರಿಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಇರಲಿ ಗೈಸ್, ಇದೊಂದು ಸಿಟಿ ದೊಡ್ಡ ಸಿಟಿ ಅಲ್ಲ, ಮತ್ತು ಅಲ್ಲೇ ಯಾರಿಗೆ ಕೇರ್ ಮಾಡಲ್ಲ. ಇರಲಿ ಒಂದು ಆಟೋ ಸಿಕ್ಕ ಮೇಲೆ ಈಗ ಆಟೋ ಮೇಲೆ ನನಗೆ ಫೈನಲ್ಲಿ ಆಟೋಗೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿದ್ರೆ ನಡ್ಕೊಂಡೇ ಬಂದುಬಿಟ್ಟಿದ್ವಿ ಗ್ಯಾಸ್. ಅಲ್ಲಿಂದ ಮ್ಯಾಪ್ ಹಾಕೊಂಡು ನಡ್ಕೊಂಡು ಬಂದಿದ್ವಿ ಗೈಸ್. ಇದೇ ನೋಡಿ ಗ್ಯಾಸ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ನರ್ಸಿಂಗ್ ಕೌನ್ಸಿಲ್ ನೋಡಿ ಇದೆ. ಇಲ್ಲಿ ಟೋಕನ್ ಕೊಡ್ತಾರೆ. ಇಂದು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಾರಲ್ಲ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಟೋಕನ್ ಕೊಡ್ತಾರಂತೆ. ಆ ಟೋಕನ್ ಕೊಡೋದ್ಮೇಲೆ ಹೋಗಬೇಕು. ಬನ್ನಿ, ಇನ್ನು ಅಷ್ಟೇನು ರಶ್ ಇಲ್ಲ. ಲೊಕೇಶನ್ ಹಾಕಿದ್ವಲ್ಲ, ಎಲ್ಲಿ ತಪ್ಪಾಗ್ಬಿಡ್ತೋ ಏನೋ ಇಲ್ಲ ಅನ್ಕೊಂಡು ಎದುರ್ಕೊಂಬಂದಿನ ವರ. ಮತ್ತು ಏನಂದ್ರೆ ಇನ್ನು ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗ್ತೈತಿ. ಇಲ್ಲ ಕರೆಕ್ಟ್ ಇದು ಗೈಸ್. ಕರೆಕ್ಟ್ ಲೊಕೇಶನ್ಗೆ ಬಂದೀವಿ.
ಇನ್ನೇನು ಓಪನ್ ಮಾಡಬೇಕು ನಮ್ಮೊಂದು ಕೆಲಸ ಬೇಗ ಬೇಗ ಆಗಿಬಿಟ್ರೆ ಬೆಂಗಳೂರು ಸುತ್ತಾಡೋದು ಅಷ್ಟೇ ಕೆಲಸ. ನೋಡಿ ಎಷ್ಟು ಯಾವ ರೀತಿ ಇದೆ ಏರಿಯಾ, ಏನೋ ಒಂಥರ ಅಂದ್ರೆ ಏನೋ ಒಂಥರ ನಿನಗೆ ಹೆಂಗೆ ಅನ್ಸಾಯ್ತಪ್ಪ ಫೀಲು? ಒಂಥರ ಅಫಿಷಿಯಲ್ ಏರಿಯಾ ಇದೆ ಒಂದೊಂದು, ಇನ್ನೊಂದು ಸೇಮ್ ಹಂಗೆ ಇದೆ. ಆದರೆ ಬಿಲ್ಡಿಂಗ್ಸ್ ಮಾತ್ರ ರೋಡಿಗೆ ಓಣಿ ಇದೆ. ಫೈನಲಿ ಒಂದು ಪ್ಲೇಸಿಗೆ ಬಂದು ನಿಂತಲ್ಲಪ್ಪ ಸಾಕು. ಫೈನಲಿ ಕರೆಕ್ಟ್ ಒಂದು ಲೊಕೇಶನ್ಗೆ ಬಂದು ನಿಂತಿದ್ದೀವಿ, ಅಷ್ಟೇ ಸಾಕು. ಮೆಜೆಸ್ಟಿಕ್ಕಿಂದ ಇಲ್ಲಿ ಬರೋದಕ್ಕೆ ಎಷ್ಟು 100 ರೂಪಾಯಿ ಕಳಿಸಲ್ಲ ಶುರು? 100 ರೂಪಾಯಿ ಕಳೆದ ಮೆಜೆಸ್ಟಿಕ್ಕಿಂದ ನಡ್ಕೊಂಬಂದು 100 ರೂಪಾಯಿ ಉಳಿಸಿದ್ದೀವಿ. ಬೆಳಗ್ಗೆ ಒಳಗೆ ಈ ಕಡೆ ವಾಕಿಂಗ್ ಕೂಡ ಆಯಿತು, ಈ ಕಡೆ 100 ರೂಪೀಸ್ ಉಳಿಸಿದ್ದೀವಿ ಗೈಸ್. 2000 years later. ಫೈನಲಿ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ KSMC ಇನ್ನು ಒಂದು ವಾರದಲ್ಲೇ ಬರುತ್ತಂತೆ ಗೈಸ್. ಒಂದು ವಾರದಲ್ಲಿ ಸಾಫ್ಟ್ ಕಾಪಿ ಬರುತ್ತೆ ಮತ್ತು ಹಾರ್ಡ್ ಕಾಪಿ 1 ಮಂತಲ್ಲಿ ಪೋಸ್ಟ್ ಮುಖಾಂತರ ಬರುತ್ತಂತೆ. ಅಲ್ಲಿ ಒಳಗಡೆ ಒಂಥರ ಟೋಕನ್ ಸಿಸ್ಟಮ್ ಇದೆ. ಟೋಕನ್ ನಮ್ಮದು 15ನೇ ಟೋಕನ್ ಇತ್ತು. ಬೆಳಗ್ಗೆ ಅಷ್ಟು ಜಲ್ದಿ ಬಂದು ನಿಂತು 15 ಟೋಕನ್ ಇಸ್ಕೊಂಡ್ರೆ ಗೈಸ್ ಗೇಟ್ ತೆಗಿಯುವಾಗ ಕರೆಕ್ಟ್ ಇದೆ. ಗೇಟ್ ತೆಗೆದಾದ್ಮೇಲೆ ಎಲ್ಲರೂ ನಾನು ಹೇಳಿದ್ದೀನಿ ಹುಡುಗಿಯರು ತಪ್ಕೊಂಡು ಹೋಗಪ್ಪ ಅಂತ. ಗೈಸ್ ಹುಡುಗಿಯರು ಹೆಂಗೆ ತಪ್ಕೊಂಡು ಹೋಗುತ್ತೆ ಹೇಳಿ. ಇರ್ಲಿ ತಗೋ ಹೆಂಗೆ ನೋಡಿ ಗೈಸ್ ಏನದು ಜುಡಿಯೋಣ ನೋಡಿ ಗೈಸ್. ಬಿಲ್ಡಿಂಗ್ ನೋಡಿ, ಬೆಂಗಳೂರು ಅಂದ ತಕ್ಷಣ ನೆನಪು ಬರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಮಾಲ್ಗಳು. ನೋಡಿ ಇಲ್ಲಿ ನೋಡಿ ಗೈಸ್ ಜುಡಿಯೋ ನೋಡಿ. ನಮ್ಮ ಹಾಸ್ಪಿಟಲ್ ಯಾವ ರೀತಿ ಇದೆ, ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಇದೆ ನೋಡಿ ಗೈಸ್ ಜುಡಿಯೋ. ಒಂದ್ಸಲ ನೋಡ್ಕೊಂಬಿಡಿ. ಬನ್ನಿ ಯಾವ ಕಡೆ ನೋಡಿದ್ರು ಆ ಕಡೆ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣ್ತಿದೆ. ಸ್ಟಾರ್ಟಿಂಗು ಅದೇನೇನೋ ಮಾಡಿಸು ಅಂತ ಹೇಳಿದ್ರು ಗೈಸ್. ನಾನು ಫೀಸ್ KSMC ಕಟ್ಟಿದ್ದು ಫೀಸ್ ರಿಸಿಪ್ಟ್ ತಂದಿದ್ದೆ. ಅದು ಮತ್ತೆ ಹೋಗಿ ಜಡ್ಜ್ ಮಾಡ್ಕೊಂಬ ಅಂತೇಳಿ ನನಗೊಂದು ತಲೆ ಕೆಟ್ಟೋಯ್ತು. ಸೆಕೆಂಡ್ ಅಟೆಂಪ್ಟಿಗೆ ಆಯ್ತು ಗೈಸ್, ನನಗೊಂದು ಆಯಿತು. ಪಾಪ ನಮ್ಮ ಫ್ರೆಂಡ್ ವಿನೋದಿಂದು ಅದು ಪಾಸ್ವರ್ಡ್ ಹಾಕೋ ಜಾಗದಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟಿದೆ ಗೈಸ್. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವ್ನು ಆಗೋದು. ಬನ್ನಿ ನೋಡಿ ನಂದು ಆಯ್ತಪ್ಪು ಗೈಸ್. ಬೆಂಗಳೂರು ಅಂದ್ರೆ ಟ್ರಾಫಿಕ್ ನೋಡಿ ಗೈಸ್. ಇಲ್ಲಿ ಯಾವ ರೀತಿ ಟ್ರಾಫಿಕ್ ಇದೆ. 500 ಮೀಟ್ರಿಂದ ನಾವು ನಡ್ಕೊಂಡು ಒಂದು ಗೈಸ್ ಇಲ್ಲಂತೂ ಹುಷಾರಾಗಿ ಹೋಗ್ಬೇಕು. ಬೆಳಗ್ಗೆ ಅಂತ 100 ರೂಪಾಯಿ ಉಳಿಸಿದ್ದೀವಿ. ನೋಡಿ ಗೈಸ್ ಯಾವ ರೀತಿ ಬರ್ತಿದೆ. ಇಲ್ಲ ನೋಡಿ ನಾವು ಹಿಂಗೆ ಹೋಗಿ ನೋಡಿ ಸುಮ್ಮನೆ ಇಲ್ಲಿ ನೋಡಿ ಗೈಸ್ ಈ ರೀತಿ. ಏಮ್ರೋ ಹಿಂಗೆ ಹೋಗಿ ಏನು ನೋಡಿದ್ರೆ ಇಲ್ಲೇ ಐತದ ರೋಡ್. ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ಲ. ಕರೆಕ್ಟ್ ನೋಡಿ ಗೈಸ್ ಮಾರ್ಕೆಟು ಇದಿಷ್ಟು ಏನು ಬಟ್ಟೆ ಅಂಗಡಿಗಳು ನೋಡಿ ಇಲ್ಲಿ ಗೈಸ್. ಯಾವ್ದು ಬೇಕು ಚೂಸ್ ಮಾಡಿ ನೀವೇ. ಬ್ರೋ ಎಲ್ಲಿಗೆ ಬ್ರೋ ಅಂತ ಫುಲ್ ಅರ್ಜೆಂಟು? ಮೆಜೆಸ್ಟಿಕ್ ಹೋಗೋಣ, ಚಿಕ್ಕಪ್ಪರು ಬಂದಾರ ಪಿಕ್ ಮಾಡ್ಕೊಂಡು ರೂಮ್ ಕರ್ಕೊಂಡು ಹೋಗ್ತಾರೆ. ಫ್ರೆಶ್ ಅಪ್ ಆಗಿ ಗಾಯ್ಸ್ ಅದು ಇವಾಗ ಏನು ಪ್ಲ್ಯಾನ್ ಅಂದರೆ ವರ್ಕ್ ಎಲ್ಲ ಮುಗೀತು, ರಿಜಿಸ್ಟ್ರೇಷನ್ ವರ್ಕ್ ಎಲ್ಲ ಮುಗೀತು. ಇವಾಗ ಸೀದಾ ನಮ್ಮನ್ನು ಪಿಕ್ ಮಾಡೋದಕ್ಕೆ ನಮ್ಮ ಚಿಕ್ಕಪ್ಪ ಬರ್ತಿದ್ದಾರೆ. ಮೆಜೆಸ್ಟಿಕಲ್ಲಿ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ ಗೈಸ್. ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಅವ್ರು ನಮ್ಮ ಚಿಕ್ಕಪ್ಪ ಪಿಕ್ ಮಾಡ್ಕೊಂಡು ಸೀದಾ ಅವ್ರ ರೂಮಿಗೆ ಹೋಗ್ತೀವಿ ಗೈಸ್. ಇಲ್ಲಂದ್ರೂ ಇಷ್ಟಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಗೈಸ್ ಇವಾಗ ನಾನು ಸದ್ಯದಲ್ಲಿ ಇರೋದಂದರೆ ತ್ರಿವೇಣಿ ಚಿತ್ರಮಂದಿರ ಗೈಸ್. ಬೆಂಗಳೂರಲ್ಲಿ ತ್ರಿವೇಣಿ ಚಿತ್ರಮಂದಿರ. ಇಲ್ಲಿ ನೋಡಿದ್ರೆ ಇದು ಪೆದ್ದಿ ಮೂವಿ ಬಿದ್ದಿದೆ ನೋಡಿ ಗೈಸ್. ಇಲ್ಲಿ ಫುಲ್ ಕ್ರೇಜ್ ಇದೆ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಏಮ್ರೋ ಮೂವಿ ಹೋಗೋಕ್ಕೆ ಟೈಮ್ ಇಲ್ಲ, ಇನ್ನು ಬೇರೆ ಪ್ಲೇಸ್ ನೋಡಬೇಕು ಗೈಸ್. ಇದು ಯಾವ ಸರ್ಕಲ್ ಇದು ಗೈಸ್? ಇದು ಯಾವುದೋ ಸರ್ಕಲ್ ಇದೆ. ಇದು ಜಂಡಕಟ್ಟೆ ಅಲ್ಲ ಅದು. ನಮ್ಮ ಫ್ರೆಂಡ್ ನೋಡಿದ್ರೆ 1 ವೇಲಿ ಬರ್ತಿದ್ದಾನೆ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾನೆ. ನೋಡಿ ಗೈಸ್ ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಫುಲ್ ಟ್ರಾಫಿಕ್ ಇದೆ. ನಾವಿಲ್ಲಿ ಸೈಡಿಗೆ ದೊಡ್ಡ ಸಿಟಿ ನೋಡೋಕೆ ನಮ್ಮ ಹಾಸ್ಪಿಟಲ್ ಸಿಗ್ನಲ್ ಎಲ್ಲ ಆರಿಸ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಹಾಸ್ಪಿಟಲ್ ಸಿಗ್ನಲ್ ಏನು ನೋಡಲ್ಲ ಆರಿಸ್ಕೊಂಡು ಹೋಗ್ಬಿಡ್ತೀನಿ. ಆದರೆ ಇಲ್ಲಿ ನೋಡಿ ಗೈಸ್ ವೆಹಿಕಲ್ ಬರೋದು ಸ್ಪೀಡ್ ನೋಡಿ ಯಾವ ರೀತಿ ಇದೆ. ಇಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ ಏನಂತ. ಪ್ರತಿಯೊಂದು ರೂಟಲ್ಲಿ ಕೂಡ ಸಿಗ್ನಲ್ ಇದೆ ಗೈಸ್. ಅದಂತರೂ ಪಕ್ಕ ಸಿಗ್ನಲ್ ದಾಟಿ ನಮ್ಮ ಒಂದು ಕೆಲಸಕ್ಕೆ ಹೋಗೋದು ತುಂಬ ಲೇಟ್ ಆಗುತ್ತೆ. ನೋಡಿ ಗೈಸ್ ಎಷ್ಟು ಟ್ರಾಫಿಕ್ಕು ಏನು ನೋಡಿ ಗೈಸ್. ಮತ್ತೆ ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ. ಯಾಕೆ ಬ್ರೋ ಮತ್ತೆ ಇಲ್ಲೇ ಕರ್ಕೊಂಡ್ಬಂದಿದ್ಯಾ? ಗಾಡಿ ಮೆಟ್ರೋ ಐತಪ್ಪ. ಮೆಟ್ರೋದಲ್ಲಿ ಓಡಾಡಬೇಕು, ಇಲ್ಲಿ ಟ್ರಾಫಿಕ್ ಭಾಳ ಇರ್ತವೆ ಅಲ್ಲ ಇಲ್ಲಿಂದ ಹೋಗೋದೆ. ಎಸ್ ಮೆಟ್ರೋ ಏನೋ ಇದೆ ಅಂತ ನೋಡಿ. ನಾನಂತೂ ಮೆಟ್ರೋದಲ್ಲಿ ಒಂದು ಸೈಡ್ ಹೋಗಿಲ್ಲ. ತೋರಿಸಿಲ್ಲ ಮೆಟ್ರೋದಲ್ಲಿ ಗೈಸ್. ಇಲ್ಲಿ ನೋಡಿ ಮೆಜೆಸ್ಟಿಕ್ ಅಂತ ನೆನಪಾಗೋದು ಒಂದು ದರ್ಶನ್ ಅವ್ರ ಸಿನಿಮಾ ಗೈಸ್. ದರ್ಶನ್ ಸರ್ ಇಲ್ಲಿ ನೋಡಿ ಗೈಸ್. ಯಾವ ರೀತಿ ಇದೆ ಓಡ್ಸು. ಅವಾಗಲೇ ಹೇಳ್ತಾನ ಮೆಜೆಸ್ಟಿಕ್ ಅಂದ್ರೆ ನನಗೆ ಸ್ವಲ್ಪ ಸ್ಲೋ ಮೋಷನ್ ಹಾಕು ಬ್ಲಾಗಲ್ಲಿ ಹಿಂಗೆ ಸೇರಾ ಮೇರ ಅಂತ ಸೇರೋ ಯಾವ ರೀತಿ ನೋಡೋದು ಹಿಂಗೆ ಹಾಕ್ತದೆ. ಇಲ್ಲಿ ನೋಡಿ ಗೈಸ್ ಎಲ್ಲಿ ನೋಡಿದ್ರು ಮೆಜೆಸ್ಟಿಕ್ ತುಂಬ ಬಸ್ಸು ನೋಡಿ ಗೈಸ್. ಅದೇ ರೀತಿ ಜನ ಕೂಡ ಇದ್ದಾರೆ.
ಗೈಸ್ ನಮ್ಮನ್ನು ಪಿಕ್ ಮಾಡೋದಕ್ಕೆ ಚಿಕ್ಕ ಬಂದಿದ್ದಾರೆ. ಚಿಕ್ಕ ಆರಾಮ ಆರಾಮ್ ಚಿಕ್ಕ ನನಗೆ ಸೋಣ. ಈ ಬಿಸಿಲು ಇನ್ನೂ ಸ್ಟಾರ್ಟ್ ಆಗಿಲ್ಲ ಚಿಕ್ಕ, ಬಿಸಿಲು ಇನ್ನೂ ಸ್ಟಾರ್ಟ್ ಆಗಿಲ್ಲ. ದಿನ ಮುಗೀತೀಗ ಬಿಸಿಲುಗಾಲ ಹೋಯ್ತು. ಹಿಂಗೆ ಹೋಗ್ಬೇಕು ಬನ್ನಿ. ಗೈಸ್ ಇವಾಗ ಮೆಟ್ರೋಗೆ ಹೋಗೋರ ಹತ್ರ ಇದು ಮೆಟ್ರೋಗೆ ಬ್ರೋ. ಯಾವ ಪ್ಲೇಸ್ ಬ್ರೋ ಇದು? ಕ್ಲಾರಿಟಿ ಇನ್ಫಾರ್ಮೇಷನ್. ಗೈಸ್ ಮೆಟ್ರೋ ಹೋಗೋದಕ್ಕೆ ಟಿಕೆಟ್ ಎಲ್ಲ ತೊಗೋಬೇಕಲ್ಲಿ. ಬೆಂಗಳೂರು ತುಂಬ ಏನು ಮಾಡೋದು ಜನ ಅಂದರೆ ನೋಡಿ ಗೈಸ್, ಎಲ್ಲ ಜನ. ಈ ರೀತಿ ಒಂದು ವ್ಯೂ ಇದೆ ನೋಡಿ ಗೈಸ್. ಪ್ಲಾಟ್ಫಾರ್ಮ್ ಹತ್ರ ಹೋಗ್ತಿದ್ದೀವಿ ಇವಾಗ. ಈ ರೀತಿ ಮೇಲಿಂದ ಒಂದು ಈ ರೀತಿ ಒಂದು ವ್ಯೂ ಇದೆ ನೋಡಿ ಗೈಸ್. ಈ ರೀತಿ ಸ್ಟೆಪ್ಸ್ ಮುಖಾಂತರ ಹಿಂಗೆ ನಿಧಾನಕ್ಕೆ ಹೋಗೋದು. Few minutes later. ಗೈಸ್ ಈಗ ತಾನೇ ಜಸ್ಟ್ ರೂಮಲ್ಲಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ ಗೈಸ್. ಇಲ್ಲಿ ನಮ್ಮ ಚಿಕ್ಕಪ್ಪರು ಯಾವ ರೀತಿ ರೂಮ್ ಇಟ್ಕೊಂಡಿದ್ದಾರೆ ನೋಡಿ ಗೈಸ್, ಎಷ್ಟು ಕ್ಲೀನ್ ಇಟ್ಕೊಂಡಿದ್ದಾರೆ. ನಾವಿದ್ದೀವಿ ಇರೋ ಮನೆನ ಫುಲ್ಲು ಒಂಥರ ಬೇರೆ ಬೇರೆ ಸಾಮಾನ್ಯ ಬೇರೆ ಬೇರೆ ಕಡೆ ಜೋಡಿಸಿದ್ದೀವಿ. ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಕ್ಲಿಯರ್ ಆಗಿದೆ ಅಂತ ತೋರಿಸ್ತೀನಿ. ಒಂದು ಕಡೆ ಇದೇ ನೋಡ್ತಿದ್ರೆ ಇದು ಹಾಲು ನೋಡಿ ಗೈಸ್. ಈ ರೀತಿ ಒಂದು ಹಾಲ್ ಇದೆ. ಇದು ಗೈಸ್ ಇದು ವಾಷಿಂಗ್ ಮಿಷಿನು ನೋಡಿ ಗೈಸ್. ಇಲ್ಲ ಕೂರೋಗ್ರೆ ಆರಾಮ್ ಸಕ್ಕತ್ತಾಗಿ ಕೂರೋಗೆ ನಾರ್ಮಲಾಗಿ ಕೂರೋಗೆ ಒಂದು ಚೇರ್ ಇದೆ. ಚೇರ್ ಥರನೇ ಒಂದು ಸೋಫಾ ಥರ ಸಣ್ಣದಿದೆ. ಅದಾದಮೇಲೆ ಒಂದು ಬನ್ನಿ ನಿಮಗೇನೆ ಕಿಚನ್ ತೋರಿಸ್ತೀನಿ. ಇನ್ನು ಗೈಸ್ ಫ್ರಿಜ್ ಕೂಡ ಇದೆ ನೋಡಿ ಗೈಸ್. ಇಬ್ಬರಿಗೆ ಆರಾಮಾಗಿ ಇಲ್ಲಿ ಒಂದು ಪ್ಲೇಸಲ್ಲಿ ಈ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಆರಾಮ್ ಜೀವನ ಮಾಡ್ತಿರ್ಬೋದು ಗೈಸ್. ಅದೇ ರೀತಿ ಇಬ್ಬರು ಕೂಡ ಆರಾಮಾಗಿ ಇರ್ಬೋದು. ಗೈಸ್ ಇದು ಕಿಚನ್ ನೋಡಿದ್ದಾರೆ. ಇದು ಯಾವ ರೀತಿ ಇದೆ ಕಿಚನ್ ನೋಡಿ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇನ್ನು ಬನ್ನಿ ನಿಮ್ಗೆ ಇನ್ನು ಬೆಡ್ರೂಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಗ್ಯಾಸ್ ಇದೆ ಒಂದು ಮಿನಿ ಸ್ಟುಡಿಯೋ ಥರ ಮಾಡಿದ್ದಾರೆ ಗ್ಯಾಸ್. ಇದು ನೋಡಿ, ಇದು ನಮ್ಮ ಲೋಹಿತ್ ಅಣ್ಣದು ಸ್ಟುಡಿಯೋ ಗ್ಯಾಸ್. ಇದು ಏನಾದರೂ ವೀಡಿಯೋಸ್ ಇದ್ದರೆ ಇಲ್ಲೇ ಮಾಡ್ತಾರೆ. ಸಖತ್ತಾಗಿದೆ ನೋಡಿ ಗ್ಯಾಸ್. ಇದೇನು ನೋಡ್ತೀರಾ, ಇದು ಬೆಡ್ರೂಮ್ ನೋಡಿ ಯಾವ ರೀತಿ ಎಲ್ಲೆಲ್ಲಿದೆ ಐಟಮ್ಸು ಮತ್ತು ಎಲ್ಲೆಲ್ಲಿ ಒಂದು ಸಾಮಾನು ಕೂಡ ಸಖತ್ತಾಗಿ ಜೋಡಿಸಿಟ್ಟಿದ್ದಾರೆ. ಇದು ಮಿನಿ ಟಿ ವಿ ನೋಡಿ ಗ್ಯಾಸ್. ಯಾವ ರೀತಿ ಒಂದು ರೂಮ್ ಇದೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಕಮೆಂಟ್ ಕೂಡ ಮಾಡಿ. ಈ ರೀತಿ ಪಕ್ಕ ಗ್ಯಾರಂಟಿ ಕಮೆಂಟ್ ಮಾಡಲೇಬೇಕು ಗ್ಯಾಸ್. ಅವ್ರು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತು ನೋಡಿ ಗ್ಯಾಸ್. ಇದೆ ಸಾಫ್ಟ್ವೇರ್ ಕೂಡ ಇದೆ, ಲ್ಯಾಪ್ಟಾಪು ವೀಡಿಯೋಲ್ಲಿ ಎಡಿಟ್ ಮಾಡೋದಕ್ಕೆ ಸಖತ್ತಾಗಿ ಬೇಕಿರುತ್ತೆ. ಕೆಲವೊಬ್ಬರು ಫೋನಲ್ಲಿ ಕೂಡ ಎಡಿಟ್ ಮಾಡ್ತಾರೆ, ಕೆಲವೊಬ್ಬರು ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡ್ತಾರೆ. ಇವಾಗ ನಮ್ಮ ಲೋಹಿತ್ ಅಣ್ಣ ಅವ್ರು ಎಡಿಟ್ ಮಾಡೋದಂತೂ ಸದ್ಯದಲ್ಲಿ VN ಆ್ಯಪಲ್ಲಿ ಎಡಿಟ್ ಮಾಡ್ತಾರೆ. VN ಆ್ಯಪು ಇದು ಸ್ಪೆಷಲ್. ಈ ಒಂದು ರೂಮಲ್ಲಿ ಸ್ಪೆಷಲ್ ಐಟಮ್ ಅದು ಏನು ತೋರಿಸ್ತೀನಿ ಗೊತ್ತಾ ನಿಮಗೆ ನೋಡಿ ಗ್ಯಾಸ್. ಗಿಟಾರ್ ಇದೆ ಇಲ್ಲಿ. ಗಿಟಾರು ಟಿ ವಿಯಲ್ಲೆಲ್ಲ ಮತ್ತು ಸಿನಿಮಾದಲ್ಲೇ ನೋಡಿದ್ದೀನಿ. ಇಲ್ಲಿ ನೋಡಿದ್ರೆ ಒಂಥರ ಒಂದು ಸೌಂಡ್ ಬರ್ತದೆ, ಸಕ್ಕತ್ತಾಗಿ ಬರ್ತೀವಿ ನೋಡಿ. ಇಲ್ಲಿ ಒಂದೊಂದು ಲೇಯರ್ ಒಂದೊಂದು ಸೌಂಡು. ಇವಾಗೆಲ್ಲ ಒಂದು ಸಲ ಮಾಡೋದು ಈ ಥರ ಬರುತ್ತೆ ನೋಡಿ ಸೌಂಡ್ಸು. ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.